ಕಳಿಸ್ಲಕ್ ತಿರುಗಿ. ಆಯ್ತು ಬಿಡಿಗಿ ಅಮ್ಮ, ನಮ್ದೇ ತಪ್ಪು. ನಿಮ್ದು ಪಾಪ ಎಲ್ಲಿಗೆ ಅಂತ ನಾವು ಕೇಳಿದ್ದು ನಮ್ದೇ ತಪ್ಪು. ನಮ್ದು ಬರ್ತಾವ್. ಹೋಗಿಲ್ಲಿಂದ. ಕಾರ್ ಬಂದ್ರ ನಿಲ್ಲಕ್ ಜಾಗ ಆಗದಲ್ಲ. ಈಚೆ ಕಡೆ ಬಾ. ಇನ್ನೇ ನನ್ನ ಅಳಿಯ ಕಾರ್ ಕಳಿಸ್ತಾನ. ಕಾರ್ ತಗೊಂಡ್ ಹೋಗ್ತೀವಿ ನಾವು ಮದ್ವಿಗೆ. ಓಹೋ ಲಕ್ಷ್ಮಕ್ಕ, ನಂಗೆ ಮರ್ತೋಗಿತ್ತು. ನಮ್ಮ ಅತ್ತಿಗೆ ಹೇಳಿದ್ಲು ಬಂದು, ಹಿಂಗ ಮದುವೆ ಐತಿ ಅಲ್ಲೇ ಯಾಕೆ ಗಂಡ ಮನೆ ಮುಂದ ಬಾ ಅಂತಂದು. ನಮ್ಮ ಅತ್ತಿಗೂ ಬೇಕಿ ಕರೆದ್ಲು, ಬೇಕಂತ ನಾ ಹೊಟ್ಟೆ ಉರ್ಸ್ಬೇಕಂತಂದು. ನಮ್ಮ ಅತ್ತಿ ನನ್ನ ನೆಗಡಿಕೆ ಜೋರೈತವ, ನಾ ಬರಲ್ಲ ಅಂದ್ಲು. ನನಗೆ ಲಕ್ಷ್ಯ ಇದ್ದಿದ್ದಿಲ್ಲ ನೋಡು. ಕಾರ್ ಕಳಿಸ್ತಾನಂತ ಕೇಶಂಡೆ. ನಿನ್ನ ನೋಡೇ ಮಾತಾಡಕತ್ತಾಳ ಲಕ್ಷ್ಮಕ್ಕ, ನಿಮ್ಮ ಅತ್ತಿ. ಊರಾಗಿರೋ ಬಿಡಾಡರ್ಗೆ ನನ್ನ ಮಗಳಂಗೆ ಅದೃಷ್ಟ ಇಲ್ಲಲ್ಲ, ಅದಕ್ಕೆ ಹೊಟ್ಟಿ ಕಿಚ್ಚು ನಿಮ್ಗೆ ಇಬ್ರಿಗೂ. ಬಾಬಾ, ಇವ್ರ ಹತ್ರ ನಮ್ದೇನು ಮಾತು. ಬಾ ಹೋಗಣ. ನಿರ್ಮಲವ ಇಲ್ಲೇ ಬರ್ತೀನಿ ಅಂದರು. ಅದಕ್ಕೆ ನಾನು ಈ ಓಣಕ್ಕೆ ಬಂದೆ. ನಮ್ಮ ಮನೆ ಮುಂದೆ ಬರೋದಿಲ್ಲ ಕಾರ್ ಅಂತಂದು ನೋಡಿದ್ರೆ ಈ ಬಿಡಾಡ್ರೆಲ್ಲ ನಿಂತಾರ. ಇವರೆಲ್ಲ ನಿಂತ್ರೆ ಹೆಂಗೆ ತರ್ತಾನೆ ನಾವು ಕಾರ. ಇದ್ರಾಗ ಬರ್ತಾನೆ ಕಾರ ನಿರ್ಮಲಿ. ನಾನೇನು ನಿನ್ನ ಮನೆ ಮುಂದೆ ನಿಂತಿಲ್ಲವಾ ಶಿವಮ್ಮ? ನಾನು ನಿಂತಿರೋದು ನಮ್ಮ ಮನೆ ಮುಂದೆ. ನೀನ ಬಂದು ನಮ್ಮ ಮನೆ ಮುಂದೆ ನಿಂತಿರೋದು. ಯವ್ವ, ಇವ್ರ ಹತ್ರ ಯಾಕೆ ಮಾತಾಡ್ತೀನಿ? ಸುಮ್ಮನೆ ಬಾಯಿ ನೋಯ್ತೈತೆ ನೋಡು ಅಷ್ಟ. ಸುಮ್ಮನೆ ನಡಿ. ಇಲ್ಲೇ ಬರ್ತಾಳ ಕಾರು, ಸ್ವಲ್ಪ ಸುಮ್ಮನೆ ನಿಂತ್ಕೋ. ಆಕಿಗೆ ನೋಡು ಎಷ್ಟು ಹೊಟ್ಟೆ ಕಿಚ್ಚೈತಿ. ನೀನು ನನ್ನ ಒಡ ಹುಟ್ಟಿದಕ್ಕೆ ನೋಡು, ಅದಕ್ಕೆ ಬರ್ತೈತಿ ನಿನ್ನ ಮ್ಯಾಗ ನನಗೆ. ಬಾರ ರೇಸ್ಮಕ್ಕ, ಹೋಗಂಬಾ. ಇಂಥರ ಮುಂದೆ ನಿಂತ್ಕೊಂಡು ಮಾತಾಡಿದ್ರೆ ಅದೇನೋ ಅಂತಾರಲ್ಲ, ನಮ್ದ ಸುಮ್ಮನೆ ವ್ಯಾಳೆ ಎಲ್ಲ ಹಾಳಾಗತ್ತೆ. ಬಾ. ಹೆಸರು ಬುಡ್ಡಿ ಬಿಡ್ಸವು ಜೋರದವು. ಆ ಕೆಲ್ಸಕ್ಕೆ ಹೋದ್ರೆ ಒಂದು 4 ರೂಪಾಯಿ ಬಿಲ್ಲಿ ಕೊಡ್ತಾರ. ಈಕಿ ಮುಂದೆ ನಿಂತ್ಕೊಂಡ್ರಿ ಏನು ಕೊಡ್ತಾರ? ನೋಡ್ರಿ, ಚಂದಗ ನೋಡ್ರಿ ನನ್ನ ಮಗಳು ಹೆಂಗರ ನೋಡ್ರಿ. ಏನು ನೋಡಿಲ್ ಕೊಳ್ಳಾಗ ಹಾಕಿರೋದು 3 ತೊಲಿ ಐತಿ ಸರ. 3 ತೊಲಿ ನಕಲಾಸ್ ಮಾಡ್ಸ್ಯಾನ ನನ್ನ ಅಳಿಯ. ನಕಲಾಸು ಇನ್ನ 30 ಮುಂದೆ ನೋಡು ರೇಷ್ಮಿ. ನೋಡಿ ಇಲ್ಲಿ ನನ್ನ ಮಗಳು ಹುಟ್ಟಿರೋದು ಬರೀ 1,000. ಅದಕ್ಕೆ ಸೀರೆಗೆ 1,000 ರೂಪಾಯಿ ಕೊಟ್ಟು ಮದ್ವಿ ಸೀರೆನ ನನ್ನ ಅಳಿಯ ತಂದು ಕೊಟ್ಟಾನ. ಅರ್ರೆ ಬಾಪ್ರೇ, ಇದು ಮುದುಕಿದು ಇದೆ ಅಲ್ಲ, ಯಾಕೆ ಇಷ್ಟು ಜೋರ್ದು ಮಾತಾಡ್ತಾ ಇದೆ ಇದು? ನಮ್ಗೆ ಇಲ್ಲೇ ನಿಂತಿದ್ದೀವಿ, ನಮ್ದು ಕೇಳುತ್ತೆ ಅಂದ್ರೆ ಬಿಡ್ತಾ ಇಲ್ವಲ್ಲ ಇದು. ರೇಷ್ಮಕ್ಕ, ನಿನಗೆ ಕೇಳಂತ ಮಾತಾಡಕತ್ತಿಲ್ಲ. ಹಿಂದ್ ನೋಡಲ್ಲಿ ಲಕ್ಷ್ಮಕ್ಕ ಬರಕತ್ತಾಳ. ಅದಕ್ಕೆ ಲಕ್ಷ್ಮಕ್ಕನ ಕಿವಿಗೆ ಬೀಳ್ ಅಂತಂದು ಇಂಥ ಬರೀ ಕೂಗ್ಯಾಡಿ ಕಿರ್ಚಾಡಿ ಹೇಳಕತ್ತಾಳ. ನೋಡ್ರಿ ಎಲ್ರು ನೋಡ್ರಿ, ಹೊಟ್ಟೆ ಉರ್ಕೊಂಡು ಮನೆಗೆ ಹೋಗಿ ತಣ್ಣಗ ಮಜ್ಜಿಗೆ ಕೊಟ್ಟಿರಿ. ನನ್ನ ಮಗಳು ನೋಡಿ ಹೇಗದಾಳ. ನನ್ನ ಮಗಳ ಸಂಭ್ರಮ ನೋಡ್ರಿ ಮದ್ವಿದೆ. ಅತ್ತೀರ ಇವತ್ತನ್ರಿ ಮದುವೆ? ಇವತ್ತ ಮದ್ವಿ. ಕರೆದ್ರು ಬರ್ಲಿಲ್ಲ, ಮಕ ತಿರ್ಕೊಂಡು ಹೋದ್ರಿ. ಬಂದು ನಿನ್ನ ಅದ್ನಿದ್ದು ನೀ ಮಾಡಕ್ಕಾಲಿಲ್ಲನ? ನೀವು ಚಂದಾಗ ಕರೆದಿದ್ರೆ ನಾವು ಬರ್ತಿದ್ದೀವಿ ರೀ. ಹಿಂಗತ ಹಸಿಗೋಡಿ ಮೇಲೆ ಹಳ್ಳು ಒಗದಂಗೆ ಮಾತಾಡ್ತೀರಿ. ಯಾರಿಗೆ ಬರಕ್ಕೆ ಮನಸ್ಸು ಬರುತ್ತೆ ರೀ? ನೀವು ಚಂದ ಕರೆದು ಬಂದು ನಿಂತು ಮಾಡ್ರವ ಅಂದ್ರೆ ಮಾಡ್ತಿದ್ವಿ. ಬಂದು ರೊಕ್ಕ ಇಸ್ಕೊಂಡು ಹೋದ್ರಿ 300 ರೂಪಾಯಿನ. ಅದನ್ನೇನು ಮಾಡಿದ್ರಿ? ಯವ್ವ ನೋಡ್ದಿನಮ್ಮ ರೇಸ್ಮಾ, ನೋಡು. ಏನು ನಾದ್ನಿ ಮದ್ವಿಗೆ ಸಿಳ್ಳಿ ಮುಳ್ಳಿ 300 ರೂಪಾಯಿ ಕೊಟ್ಟಿದ್ದಕ್ಕ ಅದು ಏನಾಗತ್ತಂತ ಮಾಡಿ ನೀನು? ಎದಕ್ಕೂ ಆಗೋದಿಲ್ಲ ಅದು. ಈಗ ಗಾಡಿಗೆ ಹೋಗ್ತೀವಲ್ಲ ನಾವು ಮದ್ವೆ ಮಾಡ್ಕೊಳಕ, ಆ ಗಾಡಿ ಹೆಂಗೋ ಕೊಡ್ಬೇಕು 300 ರೂಪಾಯಿ ಅಲ್ಲಿ ಕರ್ಕೊಂಡು ಹೋಗಕ್ಕೆ. ಅಯ್ಯೋ ಪಾಪ, ಅಳಿಯನ ಹತ್ರ ಗಾಡಿ ಹೆಂಗೆ ಕೊಡಕ್ಕೆ ರೊಕ್ಕಿಲ್ಲೇನೋ ಅಲ್ಲ, ನೀವು ಕೊಡ್ಬೇಕೇನೋ ಅಲ್ಲ. ಎಲ್ಲ ಇವಳ ನೋಡ ಹೇಳಕತ್ತಿ ನಾನು ಸುಂದ್ರಿ, ನೀ ಸುಮ್ಮನೆ ನಿಂತ್ಕೊಂಬಿಡ. ನೀನು ಜಾಸ್ತಿ ಮಾತಾಡಕ್ಕೆ ಬರಬೇಡ. ಏನ ಅಂತಾರಲ್ಲ, ರೊಕ್ಕ ಯಾಕಿಲ್ಲ ಹೇಳಿದ್ ನಿನಗೆ. ನಾನು ಅಳಿಯನ ಕೊಡ್ತಾನ ಅದ್ರ ರೊಕ್ಕನ ನಿನಗೆ ಹೇಳ್ದೆ. ಅವಂಗ ಕೂಲಿನ ಕೊಡ್ಬೇಕಾಟ 300 ರೂಪಾಯಿ ಹಾಕಿ ಕೊಡ. ಸಿಳ್ಳಿ ಮಳ್ಳಿ 300 ರೂಪಾಯಿ ಎದಕ್ಕೂ ಆಗಲ್ಲ ಅಂತ ಹೇಳಿದೆ. ತೀತಾ ಹೋಗ್ಲಿ ಬಿಡ್ರಿ ಅತ್ತೀರ. ಹೆಂಗ ನಿರ್ಮಲವ ಚಲೋ ಇದ್ರೆ ಅಷ್ಟೇ ಸಾಕು. ನಮ್ಗೇನು ಅದರಿಂದ ತೊಂದ್ರೆ ಏನಿಲ್ಲ. ತೊಂದ್ರೆ ಹೆಂಗಿರುತ್ತವ? ತೊಂದ್ರೆ ಇರಕರ ಹೆಂಗೆ ಸಾಧ್ಯ ಹೇಳು? ನೀನು ಬೈಸಿ ನಿನ್ನ ಗಂಡನ ಕರ್ಕೊಂಡು ಅದ್ನಿನ ದೂರ ಮಾಡಿ ಹೋದಾಕಿ ನಿನಗೆಲ್ಲ ಅವೆಲ್ಲ ಗೊತ್ತಾಗೋದಿಲ್ಲ. ಬಿಡು ಹೋಗ್ಲಿ. ದಾರಿ ಬಿಡ್ರಿ. ಚೆಕ್ ಬರ್ರಿ, ನಾನು ಅಳಿಯನ್ ಕಾರ್ ಬರ್ತಿ, ಚೆಕ್ ಬರ್ರಿ. ನಾವೇನು ನಿನ್ನ ಮನೆ ಮುಂದೆ ನಿಂತಿಲ್ಲ ಅಂತ ಹೇಳಲಿಲ್ಲ. ನನ್ನ ಮನೆ ಮುಂದೆ ನಾನು ನಿಂತೀನಿ, ನನ್ನ ಅಂಗಳದ ನಾನು ನಿಂತೀನಿ. ಸರಿಬೇಕು. ಬೇಕಾದ್ರೆ ನೀನ ಈ ಚೆಕ್ ಸರ್ ಬಂದು ನಿಂದ್ರು, ಅಲ್ಲಿ ಬಂದು ನಿನ್ನ ಕಾರ್ ನಿಲ್ಲಿಸ್ಕೆ. ಯಾರು ಬೇಡ ಅಂತಾರೆ. ಲಕ್ಷ್ಮಕ್ಕ ಬಾ, ನಾ ಹೋಗೋಣ. ನಾವಿಲ್ಲಿದ್ದಷ್ಟು ನಿಮ್ಮ ಅತ್ತಿ ಬೇಕಂತನ ಮಾತಾಡ್ತಾಳೆ. ಬಾ. ಹೂವಿನ ಜೊತೆಗೆ ನಾರು ಸ್ವರ್ಗಕ್ಕೆ ಹೋಗುತ್ತಂತ. ಹಂಗ ಅದೇನ ಅಂತಾರಲ್ಲ, ನಾಯಿ ಹಿಂದ ಬಾಲ ತಿಪ್ಪಿಗೆ ಹೋಗೋದು. ಹೋರ್ ಇಬ್ರು. ಯಾರು ಬಿ ತಿಪ್ಪಿ ಶಿವಮ್ಮ? ಯಾರಿಗೆ ಹೇಳಕತ್ತಿ ನೀನು? ಯಾರು ತಿಪ್ಪಿಗೆ ಹೋಗ್ತಾರ? ನೀನು ಹಲ್ಲು ಬಾಯಿ ಚಂದಾಗಿ ಇಟ್ಕೊಂಡು ಮಾತಾಡಿ ನೀನು. ಅಯ್ಯೋ ಬಿಡ, ಸಾಕು ಬಿಡ. ಅದೇನೋ ಅಂತಾರಲ್ಲ, ಹೋಗು ಮೊದ್ಲು
ಮನ್ಯಾಗ ನಿಮ್ಮ ಮನೆಗೆ ಏನ್ ನಡೀತೈತೆ ಅನ್ನೋದನ್ನ ಅದ್ರದ್ದು ಸುದ್ದಿನ ತಿಳ್ಕೊ. ಆಮೇಲೆ ಬಂದು ಇನ್ನೊಬ್ರ ಮನೆಗೆ ಏನಾಗತ್ತೆ ಅನ್ನೋದು ಹೇಳುವಂತೆ ಅಂತ ನೋಡುವಂತೆ ಅಂತ. ನಿನಗೆ ಗೊತ್ತಿಲ್ಲ, ನಿನ್ನ ಗಂಡ ನಿಮ್ಮ ಅತ್ತಿ ಎಲ್ಲಿ ಹೋಗ್ಯಾರ? ನಿನಗೆ ಹೇಳಿದ್ನಲ್ಲ ಬಂದಾಗ ಮನೆಗೆ ನೆಗಡಿ ಕೆಮ್ಮಾಗೈತಿ ಮಕ್ಕೋತೀನಿ ಅಂದ್ಲಲ್ಲ, ಎದ್ದು ಹೋದ್ಲಲ್ಲ, ಎಲ್ಲಿಗೆ ಕೇಳಿಯೇನ? ಹೇಳಕತ್ತೀನಿ ಚಿಗವ, ನಾನು ಕರೆನ ನೀ ಭಾಳ ಮಾತಾಡಕತ್ತೀನಿ ನೀನು. ಅಯ್ಯ ಇವಳ ಇರೋ ವರ್ಷ ಮಾತಾಡಿದ್ರ ಭಾಳ ಮಾತಾಡ್ತೀನಿ ಅಂತೀಲಲ್ಲೇ. ಗಿರಿಜವ್ವ ಹೋಗು, ನಿನ್ನ ಗಂಡಗ ಅವ್ರ ಅಣ್ಣನ ಮಗಳು ಕೊಟ್ಟು ಮದುವೆ ಮಾಡಕತ್ತಾರ. ಮೊದ್ಲು ಹೋಗು, ಒಂದನೇ ಪಂತ್ಯಾಗ ಕುಂತು ಊಟ ಮಾಡಿ ಬಾ. ನಿನಗಂತರ ಒಂದು ಕೂಸು ಹಡ್ದು ಕೊಡೋ ಯೋಗ್ಯತೆ ಇಲ್ಲ ಅಂತ ನಿಮ್ಮ ಅತ್ತಿ ದಿನಾನು ನಿನಗೆ ಅಷ್ಟೊತ್ತರ ಮಾಡ್ತಿದ್ಲು. ಈಗ ಹೋಗು ಉಂಡರ ಬಾ ಕೊನೆಗೆ. ಚಿಗವ ಏನು ಹೇಳಕತ್ತಿ? ನನಗೇನು ಸುಳ್ಳು ಹೇಳೋದು ಬರ್ತಿಲ್ಲವ ಗಿರ್ಜವ್ವ, ನನಗೇನು ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ. ಹೋಗಿ ನೋಡು, ಅಣ್ಣನ ಮಗಳನ್ನ ತಂದು ಕೊಡಕತ್ತಾಳ ಇಲ್ಲ, ಹೋಗಿ ನೋಡು ನೀನ. ಸ್ವಲ್ಪ ಸಮಾಧಾನ ಮಾಡ್ಕೋ ಗಿರಿಜಾ. ಹೆಂಗ್ ಸಮಾಧಾನ ಮಾಡ್ಕೊಳ್ಳಿ ಲಕ್ಷ್ಮಕ್ಕ, ಹೆಂಗ್ ಸಮಾಧಾನ ಮಾಡ್ಕೊಳ್ಳಿ ಹೇಳು? ನನ್ನ ಗಂಡ ನನ್ನ ಬಟ್ಟೆ ಇಸ್ತ್ರಿ ಮಾಡಂದ, ನಮ್ಮ ಅತ್ತಿನೂ ಅಂದ್ಲು. ನನಗಾಗಲೇ ಅನುಮಾನ ಬಂತೆಕ್ಕ, ಅನುಮಾನ ಬಂತು, ಅದಕ್ಕೆ ಕೇಳಿದೆ ಏನಂತಂದು. ಈಗ ನೋಡಿದ್ರ ಹಿಂಗಂತ ಹೇಳಕತ್ತಾಳ ಚಿಗವ. ಏನ್ ಮಾಡ್ಲೆ ನಾನು ಲಕ್ಷ್ಮಕ್ಕ, ಏನ್ ಮಾಡ್ಲಿ? ಅದೇನೋ ಅಂತಾರಲ್ಲ, ಇಡೀ ಊರ ಕೊಳ್ಳೆ ಹೊಡ್ಕೊಂಡು ಹೋದ್ಮ್ಯಾಗ ಊರ್ ಬಾಗ್ಲು ಹಾಕಿದ್ರಂತ. ಏನು ಬಂತು ಈಗ? ಏನಾರ ಮಾಡಿ ಹೆಂಗಾರ ದೇವ್ರಿಗೆ ಹರಕೆ ಪರಕೆ ಹೊತ್ತು ಒಂದು ಕೂಸು ಹಡ್ದು ಕೈಯಾಗ ಕೊಟ್ಟಿದ್ದೆ ಅಂತಿದ್ರ ನಿಮ್ಮ ಅತ್ತಿನೂ ಸುಮ್ಮನೆ ಇರ್ತಿದ್ಲು, ನಿನ್ನ ಗಂಡನೂ ಸುಮ್ಮನೆ ಇರ್ತಿದ್ದ. ನೋಡಿ ಈಗ ಹೆಂಗೈತಿ ಬಾಳೆವು. ಇಲ್ಲ ನಾನಂತೂ ಬಿಡಲ್ಲ ಲಕ್ಷ್ಮಕ್ಕ, ನಾನಂತೂ ಬಿಡಲ್ಲ. ನಾನೀಗ ಹೋಗ್ತೀನಿ, ನಾನಂತೂ ಬಿಡೋದಿಲ್ಲ. ನಡಿ ಒಬ್ಬಕ್ಕೆ ಹೋಗ್ಯೇನು? ಯವ್ವ ನಾನು ಬರೋಣಂದ್ರ ಮನ್ಯಾಗ ಬಾಣ್ತಿ ಬಸರಿರ ಹೆಣ್ಮಗಳು ನನ್ನ ಅಳಿಯನು ಬರ್ತೀನಂದನ. ಹೆಂಗ್ ಮಾಡ್ಬೇಕಯ್ಯವ್ವ? ಒಂದು ಕೆಲಸ ಮಾಡ, ಸುಂದ್ರಿನ ರೇಷ್ಮನ ಕರ್ಕೊಂಡು ಹೋಗ್ಯೇನು? ಹೆಂಗೂ ಇವತ್ತು ಅವರು ಕೂಲಿಗೆ ಹೊಂಟಿದ್ರು. ಅರೇ ಲಕ್ಷ್ಮಕ್ಕ, ನಿಮ್ದಕ್ಕೆ ಬೇಜಾರು ಆಗ್ಬೇಡಿ. ನಮ್ದು ಮನೇಲಿ ಮರ್ದು ಇದೆಯಲ್ಲ, ಅದು ಏನು ಕೆಲಸದ್ದು ಕಾಮ್ದು ಮಾಡೋದಿಲ್ಲ, ನಮ್ದೇನೆ ಮಾಡಬೇಕು. ಅದಕ್ಕೆ ನಮ್ದು ಹೋಗೋದು ಆಗೋದಿಲ್ಲ. ಬೇಕಾದ್ರೆ ಸುಂದ್ರಿದು ಕಳಿಸ್ತೀನಿ. ನಾನು ಬರ್ತೀನಿ ತಗೋ ಗಿರ್ಜವಕ್ಕ, ನಾನು ನೀನು ಹೋಗುನ್ ತಗೋ. ಏನು ಮಾಡ್ಬೇಕವ, ಈ ಊರಾಗಿರೋ ಮುದುಕಿಯರು ಎಲ್ಲರೂ ಹಾಗ ಅದಾರ, ಎಲ್ಲರೂ ಒಂದ ಜಾತಿ, ಅತ್ತಿ ಜಾತಿ. ಉನವ ನೀನಾರ ಬಾಕೋನಿಗೆ, ನನಗಂಕರು ಕೈಕಾಲ ಆಡ್ವಲ್ವಾ ಸುಂದರಿ? ಏನ್ ಮಾಡ್ಬೇಕನ್ನ ಗೊತ್ತಾಗವಲ್ದು. ಚಲೋ ಆತು, ಹೋಗುನ. ಆತು ಸುಂದರಿ, ಈಗ ಜೊತೆಗೆ ಹೋಗವ. ಗಿರ್ಜವ ನೀನು ಹಾಕಿದ್ ನಡ್ರಿ, ಮೊದ್ಲು ನಿನ್ ಮಟ್ಟಕ್ಕಿನ ಮೇಲೆ ನಡ್ರಿ. ಅಲ್ಲ ಮದ್ವೆನ ಹೆಂಗ್ ನಿಲ್ಲಿಸ್ತೀರಿ ನೀವು? ಯಾರನ್ನಾರ ಹಿರಿಯರ್ ಕರ್ಕೊಂಡು ಹೋರಿ ಕೂಡಿಸ್ಕೊಂಡು. ನಮ್ಮೂರು ಹಿರಿಯರು ಯಾರು ನಂಗೆ ಬೆಂಬಲ ಮಾಡಲ್ ಬಿಡಯ್ಯವ, ಕರೆದ್ರು ಬರೋದಿಲ್ಲ. ಬಡ ಬಡ ಇನ್ನೊಂದು ಅವ್ರ ಅಂತಾರಲ್ಲ, ಎಲ್ಲರೂ ಹೋಗೋರು ಬರೋರು ಅಂತಾರ. ಆಕಿಗೆ ಮಕ್ಕಳಾಗಿಲ್ಲ ಇನ್ನೊಂದು ಮದುವೆ ಆಗಕ್ಕೆ, ಮಕ್ಕಳಾಗಿಲ್ಲ ಇನ್ನೊಂದು ಮದುವೆ ಆಗಂತಂದು ನಮ್ಮೂರವ್ರು ಯಾರು ನನಗೆ ಬರೋದಿಲ್ಲ ಬಿಡಯ್ಯವ ಬೆಂಬಲವಾಗಿ. ಲಕ್ಷ್ಮಕ್ಕ ನೀ ತಲೆ ಕೆಶಿಬಿಡ, ನಾನು ಗಿರ್ಜವಕ್ಕೆ ಹೋಗ್ತೀವಿ, ನಾನೊಬ್ಬಕ್ಕೆ ಸಾಕು. ಯಾವ್ದ ಕಾರಣಕ್ಕೂ ನಾನು ಗಿರ್ಜವಕ್ಕಗ ಮೋಸ ಆಗಕ್ಕೆ ಬಿಡೋದಿಲ್ಲ. ಗಿರ್ಜವಕ್ಕ ಬಾಬೆ ಹೋಗ ನಾವು. ಅಲ್ಲ ಹುಡುಗಿ, ನಾನು ನೀನು ಹೆಣ್ಣೆಂಗಸರು, ಏನ್ ಮಾಡಕ್ ಸಾಧ್ಯ ಯವ್ವ? ಏನ್ ಮಾಡಕ್ ಸಾಧ್ಯ? ಹೆಣ್ಣು ಮನಸ್ಸು ಮಾಡಿದ್ರ ಏನ್ ಬೇಕಾದ್ರೂ ಮಾಡ್ಬೋದು ಗಿರ್ಜವಕ್ಕ. ನೀ ಎದಿಲ್ಲ ಅಲ್ಲೇ ತಗೋ, ಚಪ್ಪಲಿ ತಗೊಂಡು ನಿಂದ್ರು ನೋಡೋಣ ಅದು ಯಾರು ಬರ್ತಾರ ಏನು ಬರ್ತಾರ. ಈಗ ಹೊಸದೇನ ಬಂದೈತಂತ ಮೊನ್ನೆ ಚಿತ್ರಮಂಜರಿ ಕೇಳಕ್ ಹತ್ತಿದ್ವಲ್ಲ ನಾವು ರೇಡಿಯೋದಾಗ, ಅವತ್ತು ಹೇಳಿದ್ರು ಈ ಮೊದಲೇ ಹೆಂತಿದ್ದು ಯಾಣೆ ಹೆಂತಿನ ಏನ್ರ ಮದುವೆ ಆದ್ರ ಅದು ಕಾನೂನು ಪ್ರಕಾರ ಅಪರಾಧ ಅಂತ. ಹೆಂತಿ ಹೋಗಿ ಪೊಲೀಸರಿಗೆ ಏನ್ರ ದೂರು ಕೊಟ್ಲು ಅಂದ್ರ ಗಂಡನ್ ಕರ್ಕೊಂಡೋಗಿ ಕುಂದ್ರಸ್ತಾರಂತ. ಯವ್ವ ನಾವಲ್ಯ ಲೇ ಸುಂದ್ರಿ, ಇಡೀ ಊರ್ನ ಹಾ ಮಾಡಬೇಡ. ಮದುವಾಗಿ ಒಂದು ತಿಂಗಳಿಗನ ಗಂಡನ್ ನುಂಕೊಂಡು ನೀ ಕುಂತಿದ್ದಿ ಅಂತದ್ರಾಗ ಈಗ ನೀನು ಇದನ್ನ ಹೇಳಕ್ ಬರ್ತೀಯನ? ನಿನ್ನಂತ ದರಿದ್ರ ಹೆಣ್ಣನ್ನ ನಮ್ಮೂರಾಗ ಇಟ್ಕೊಂಡಿದ್ದು ನಮ್ದ ತಪ್ಪು. ಅಲ್ಲಿನೂ ನಿಮ್ಮ ಅತ್ತಿ ನಿಮ್ಮ ಅವನ್ ಬಾಯಿ ಬಡ್ದು ಗಟ್ಟಿಗಿತ್ತಿಯಾಗಿ ನಿಂತು ಅರ್ಧ ಎಕರೆ ಹೊಲ ತಗೊಂಡು ನುಂಗಿದ್ದಲ್ದ. ಮತ್ತೀಗ ಈಕಿಗೂ ಏನೇನ್ರ ಹೇಳ್ಕೊಡ್ತೇನೆ, ಬರ್ಲಿ ಅವ್ರ ಅತ್ತಿ. ಹೇಳಿಲ್ಲ ಅಂದ್ರೆ ನನ್ನ ಹೆಸರು ಶಿವಮ್ಮನ ಅಲ್ಲ. ಬೇ ಹೋಗ್ ಬೇ ಹೋಗ. ಆಕಿ ಅವ್ರ ಅತ್ತಿಗಲ್ಲ ನಿಂಗವಾಗಲ್ಲ, ಅವ್ರ ಅವ್ಗೆ ಹೇಳ, ನಾನೇನು ಹೆದರುದಿಲ್ಲ ಯಾರಿಗೂ. ಯವ್ವ ಉರಿಲೇ ಅಡ್ಡಡ್ಡ ಉರಿ ನೀನಂತೂ ಮೂರು ಬಿಟ್ಟು ನಿಂತೀಯ, ಎಲ್ಲ ತಲೆ ತೆಗೆದು ಅದನ್ನ ಕಲಿಸ್ತೇನೆ ಎಲ್ಲಾರ್ಗನ. ಲೇ ರೇಷ್ಮಿ ಆಕಿ ಜೊತೆಗೆ ಸೇರ್ಬೇಡ, ಎಲ್ಲಾನು ಹದಿಗೆಟ್ ಹೈದ್ರಾಬಾದ್ ಮಾಡ್ತಾ ಓಡು. ಶಿವಮ್ಮದಮ್ಮ ನನಗೆ ಗೊತ್ತಿದೆ, ಅವರು ಸುಂದ್ರಿದು ಹೇಗಿದೆ ನಿಮ್ದು ಹೇಗಿದೆ ನನಗೆ ಚೆನ್ನಾಗಿ ಗೊತ್ತಿದೆ ಬಿಡಿ. ನಮ್ದು ಈ ಊರಿಗೆ ಬಂದಾಗಿದ್ದಾನು ಯಾರ್ದು ನಿಮ್ದು ನಮ್ಮ ಹತ್ರ ಮಾತಾಡ್ತಾ ಇರ್ಲಿಲ್ಲ. ನೀವು ನಮ್ದು ಜೊತೆಗೆ ಮಾತಾಡ್ತಾ ಇದ್ದಿದ್ದು ಅಂದ್ರೆ ಇದು ಒಂದೇ ಅಕ್ಕ, ಇದು ಒಂದೇ ನಮ್ದು ಸಹೇಲಿ ಇದು. ಯವ್ವ ನಡ್ರವ, ತಡ ಮಾಡಬೇಡ್ರಿ, ಹೋರಿ. ನನಗಗ್ರ ಖರೇನ ವಿಷಯ ಗೊತ್ತಿದ್ದಿಲ್ಲವ. ಅಲ್ಲೇ ಗಿರಿಜಾ ನಿನಗರ ತಿಳಿಯೋದು ಬೇಡನ ಯಕ್ಕ?
ಮೊದ್ಲಿಂದನು ಹಿಂಗ ಮಾಡ್ತಿದ್ರಲ್ಲ ಯವ್ವ, ಹಂಗ ಏನೋ ಮಾಡ್ಯಾರ ಅನ್ಕೊಂಡೆ ಲಕ್ಷ್ಮಕ್ಕ. ನನಗೆ ಗೊತ್ತಿಲ್ಲ ಯವ್ವ, ಹಿಂಗ ನನಗೆ ಅನ್ಯಾಯ ಮಾಡಕತ್ತಾರಂತಂದು ಈಗ ನಿಮ್ಮ ಅತ್ತೆ ಹೇಳಿದ್ಮೇಲೆ ಗೊತ್ತು. ನಾ ಬರ್ತೀನಿ ತಗೋರವ, ನಾ ಬರ್ತೀನಿ. ನಡಿ ನಡಿ ಸುಂದ್ರಿ, ಹೋಗುವ ಹೋಗು. ಯವ್ವ ಅಲ್ಲಿ ನೋಡಿ ಕಾರ್ ಬಂತು. ಸರಿ ಸರಿ ಸರಿ. ಯವ್ವ ನವಲ್ಯ, ಯಪ್ಪ ನಮ್ಮೂಳಗ. ಯವ್ವ ನಿಂದಲೇ ನಿರ್ಮಲಿ ಕಾರ್, ನಿನ್ನ ಗಂಡಂದ ಇದು ಕಾರು. ಮೊನ್ನೆ ಹೋಗಿದ್ವಲ್ಲ ಇದ ಕಾರ್ನಿಗೆ ಬಂದ್ ನಿನ್ನ ಗಂಡ. ಯಪ್ಪ ಎಂತ ಚಂದ ಇಟ್ ಕಾರು. ಏನಿದ್ರಿ ಏನ್ ಬಿಡ್ಬೇವ, ಅತ್ತನ ತಲೆಯಾಗ ಕೂದ್ಲನ ಇಲ್ಲ. ನಾ ಹೆಂಗತ್ತನ್ನ ಓಣ್ಯಾಗ ಕರ್ಕೊಂಬರ್ಲಿ, ಊರಾಗರ ಹೆಂಗ್ ಕರ್ಕೊಂಬಂದ್ ಮಗ ತೋರ್ಸಕ್ಕಾಗತ್ತ? ನಿನ್ನ ಗಂಡ ಬಾಣ್ಲಿ ಬಾಣ್ಲಿ ಅಂತಾರ ಎಲ್ಲಾರು. ಬೋಳ್ಗುಂಡು ಗೆಂಟಾಣಿ ಅಂತಾರ ನೋಡು. ಅದನ್ನು ಬಿಡ್ಲಿ ನಿರ್ಮಲಿ, ನೋಡ್ಲಿ ಕಾರು. ಯಪ್ಪ ಕಾರ್ ನೋಡ್ಲಿ, ನಮ್ಮ ಓಣೆ ಕಾರ ಬಂದಿದ್ದಿಲ್ಲಲೇ. ಯಪ್ಪ ನೋಡಿ ಹೆಂಗೈತಿ. ಯವ್ವ ಬಿಡಿಯೇ ಕಾರು. ಯಪ್ಪ ಮೋಟರ್ ಗಾಡಿನ ನೋಡಿದ್ದಿಲ್ಲ ಅನ್ನೋ ಕರೆನ. ನಡ್ರಿ, ಇಲ್ಲಿ ನಿಂತ್ಕೊಂಡು ಏನು ಮಾಡಕತ್ತೀರಿ? ನನ್ನ ಮಗಳ ಗಂಡನ ಕಾರ್ಗೂ ನಿಮ್ಮ ಕೆಟ್ಟ ನೆದ್ರ ಬಿಡಬಾಡ್ರಿ. ನೆದ್ರ ಬಿಟ್ಟು ಎಲ್ಲ ಹಾಳು ಮಾಡಬೇಡ್ರಿ. ಏನಾರ ಹೆಚ್ಚು ಕಮ್ಮಿ ಆಗ್ಬೇಕಲ್ಲ, ಹೋಗೋ ಮುಂದಾಗ ನಿಮ್ಮಿಬ್ಬರನ್ನು ಬಂದು ಮತ್ತೆ ಉಳಿಸೋದೇ ಇಲ್ಲ. ಹೆಂಗೆ ನಿಂತ ನೋಡಿ, ಎರಡು ಬಾಯಿ ತಕ್ಕಂಡು ನೋಡ್ಕಂತ. ನೋಡ್ಯಾವ ಇಲ್ಲ ಖಂಡವೇ ಇಲ್ಲ ಕಾರ್ ನಂಗೆ. ಬರ್ಕೊಂಬಂದಿರ್ಬೇಕವ ಲಕ್ಷ್ಮವ್ವ, ಬರ್ಕೊಂಡು ಬಂದಿರ್ಬೇಕು ಎಲ್ಲದಕ್ಕೂ. ಹೌದು ಬಿಡ್ರಿ ಅತ್ತೀರ, ನೀವು ಹೇಳೋದು ಖರೆ ಐತಿ. ನಾ ಬರ್ಕೊಂಡು ಬಂದಿಲ್ಲ, ನನಗೆ ಇದೇ ಇರಲ್ರಿ. ಈ ಜೀವನ ನಂಗೆ ಇಷ್ಟ. ಹಂಗ ಕೈಲಾಗ್ಲಾರ್ದಾರು ಅಸಹಾಯಕತೆನ ಒಪ್ಕೊಂತಾರ. ನೀನು ಅದನ್ನ ಮಾಡಿದಿ, ಒಪ್ಕ ಶಾಣಕ್ಕಿದ್ದಿದ್ದಿ. ಹಾಂ ಏನು ಮಾಡೋಕ್ಕಾಗಲ್ಲ. ಬಾಲಿ ಯವ್ವ ಎಲ್ಲಿ ಹತ್ತದ ಹೆಂಗತ್ತದ ನನಗೆ ಗೊತ್ತಿಲ್ಲ. ಯಪ್ಪ ಎಣ್ಣ ಬಿಟ್ಟು ಹಿಡಿದು ಬಾರ ಯಪ್ಪ, ಹೆಂಗತ್ತದ ಏನು ಹೇಳ್ವಾ? ಅಯ್ಯೋ ಬಾ ಲಕ್ಷ್ಮಕ್ಕ, ನೀವು ನೋಡ್ದಂಗೆ ಅವರು ಜಾಸ್ತಿ ಇದು ಮಾಡ್ತಾರೆ ಮಾತಾಡೋದು. ಅವರೇ ಹೋಗ್ಲಿ, ಬನ್ನಿ ನಾವು ಹೋಗೋಣ. ನಡಿಯವ ನಡಿ, ನನ್ನ ಮಗಳು ಮನ್ಯಾಗ ಒಂದ ಐತಿ, ನಡಿ ಹೋಗೋಣ.